ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಪಂದನ ಗೌಡ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗಾಯ್ಸ್. ಇವತ್ತಿನ ರೆಸಿಪಿ ಏನಪ್ಪ ಅಂತ ಅಂದರೆ ಅವರೇ ಬೇಳೆ ಮಿಕ್ಸ್ಚರ್ ಮಾಡೋಣ ಅಂತ. ಈಗ ಅವರೆಗಳ ಸೀಸನ್ ಆಗಿರೋದ್ರಿಂದ ಅವರೇ ಬೇಳೆ ಮಿಕ್ಸ್ಚರ್ ಮಾಡೋಣ ಅಂತ. ಯಾವ ರೀತಿ ಮಾಡೋದು, ಹೇಗೆ ಮಾಡೋದು ಅನ್ನೋ ನಾನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ. ಅರ್ಧ ಕಪ್ಪಷ್ಟು ಅವರೇ ಬೇಳೆ, ಹಾಗೆಯೇ ಅರ್ಧ ಕಪ್ಪಷ್ಟು ಕೊಬ್ಬರಿ, ಅರ್ಧ ಕಪ್ಪಷ್ಟು ಕಡಲೆ, ಹಾಗೆಯೇ ಮುಕ್ಕಾಲು ಕಪ್ಪಷ್ಟು ಅವಲಕ್ಕಿ ತೆಗೆದಿಟ್ಕೊಂಡಿದ್ದೀನಿ. ಹಾಗೆಯೇ ಕರಿಬೇವನ್ನ ಒಂದು 3 ಕಡ್ಡಿ ತೆಗೆದಿಟ್ಕೊಂಡಿದ್ದೀನಿ. ಅಷ್ಟು ಕಡಲೆ ಬೀಜ, ಹಾಗೆ 1 ಟೇಬಲ್ ಸ್ಪೂನ್ ಸಾಸಿವೆ, ಅರ್ಧ ಟೇಬಲ್ ಸ್ಪೂನ್ ಅರಿಶಿನ, ಹಾಗೆಯೇ 1 ಟೇಬಲ್ ಸ್ಪೂನ್ ಸಾಲ್ಟು. ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಮಾಡೋಣ. ಮೊದಲಿಗೆ ಒಂದು ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಅದಕ್ಕೆ ನಾನು ಇವಾಗ ಅವರೇ ಬೇಳೆನ ಹಾಕೊಳ್ತಿದ್ದೀನಿ. ಎಣ್ಣೆಗೆ ಚೆನ್ನಾಗಿ ಕರ್ಕೊಂಡ್ರೆ ಅವರೇ ಬೇಳೆ ಕ್ರಿಸ್ಪಿ ಹಾಕೋ ಥರ ಕರ್ಕೊಂಡಿದ್ರೆ ಚೆನ್ನಾಗಿ ಬರುತ್ತೆ. ಈ ರೀತಿ ಎಲ್ಲ ಮೇಲೆ ತೇಲ್ತಿದ್ರೆ ಅದಾಗಿದೆ ಅಂತ. ಅದನ್ನ ನಾನು ಇವಾಗ ಒಂದು ಬೌಲಿಗೆ ಹಾಕ್ಕೊಳ್ತಿದ್ದೀನಿ, ಅವರೇ ಬೇಳೆ ಎಲ್ಲನೂ. ಅದೇ ರೀತಿ ನಾವು ಎಲ್ಲನೂ ಇಂಗ್ರೀಡಿಯೆಂಟ್ಸ್ನ ಕರ್ಕೊಳ್ಬೇಕು ಎಣ್ಣೆಲೇ. ಅದೇ ಕಾದ್ರೆ ಎಣ್ಣೆಗೆ ನಾನು ಇವಾಗ ಕಡಲೆ ಬೀಜ ಹಾಕ್ಕೊಳ್ತಿದ್ದೀನಿ. ಕಡಲೆ ಬೀಜನೂ ಅಷ್ಟೇ ಫುಲ್ ಕೆಂಪಗಾಗೋ ಥರ ಹುರ್ಕೋಬೇಕು ಚೆನ್ನಾಗಿ ಎಣ್ಣೆಲಿ. ಕೆಂಪಗಾಗಿದ ನಂತರ ನೋಡಿ, ಇವಾಗ ಕೆಂಪಗಾಗಿದೆ. ಅದೇ ಎಣ್ಣೆಲೆ ನಾನು ಇವಾಗ ಕೊಬ್ಬರಿನ ಕರ್ಕೊಳ್ತಿದ್ದೀನಿ. ಮತ್ತೆ ಅದೇ ಥರ ಚೆನ್ನಾಗಿ ಅದೆಲ್ಲ ಕೆಂಪಗಾಗೋ ಥರ ಎಣ್ಣೆಲೆ ಹುರ್ಕೋಬೇಕು. ನೋಡಿ ಈಗ ಹುರ್ಕೊಂಡಿದ್ದಾಗಿದೆ. ಅದರೊಳಗಡೆ ಮತ್ತೆ ಬೌಲ್ ಒಳಗಡೆ ಸರ್ವ್ ಮಾಡ್ಕೊಳ್ತಿದ್ದೀನಿ. ನಾವು ಅದೇ ಎಣ್ಣೆಯಲ್ಲಿ ಒಂದಾದ್ಮೇಲೆ ಅದಂತ ಎಲ್ಲನೂ ಕರ್ಕೊಳ್ಬೇಕು. ನಾನು ಇವಾಗ ಕಡಲೆನೂ ಕರ್ಕೊಳ್ತಿದ್ದೀನಿ ಎಣ್ಣೆಲಿ. ಕೆಂಪಗಾಗೋ ಥರ ಸ್ವಲ್ಪ ಲೈಟಾಗಿ ಕೆಂಪಗಾಗಬೇಕು. ಅತಿ ಕೆಂಪಗಾರ ತಿನ್ನೋಕ್ಕಾಗಲ್ಲ, ಸಿದೋಗಿರುತ್ತಲ್ಲ, ಹಂಗಾಗಿ ಕೆಂಪಗಾಗೋ ಥರ ಕರ್ಕೊಳ್ತಿದ್ದೀನಿ. ಈಗ ಅದಕ್ಕೆ ನಾನು ಇವಾಗ ಮುಕ್ಕಾಲು ಕಪ್ಪಷ್ಟು ಅವಲಕ್ಕಿ ತೆಗೆದಿಟ್ಟಿದ್ದೀನಿ. ಅದನ್ನು ಸಮೇತ ನಾನು ಇವಾಗ ಕರ್ಕೊಳ್ತಿದ್ದೀನಿ. ಒಂದೊಂದಾಗಿನೇ ಎಲ್ಲನೂ ಕರ್ಕೊಳ್ಬೇಕು ಎಣ್ಣೆಲಿ. ಅವಲಕ್ಕಿನ ಈ ರೀತಿ ಪುಡಿ ಮಾಡಿದ್ರೆ, ಪುಡಿ ಹಾಕಿದ್ರೆ ಅವಲಕ್ಕಿ ಎಲ್ಲ ಆಗಿದೆ ಅಂತ. ಅದೇ ಥರ ನಾನು ಇವಾಗ ಕರಿಬೇವು ಲೀವ್ಸ್ ಇತ್ತಲ್ಲ, ಅದನ್ನು ಎಣ್ಣೆಲಿ ಹಾಕಿ ಕರ್ಕೊಳ್ತಿದ್ದೀನಿ. ಈಗ ಎಲ್ಲನೂ ಕರೆದುಬಿಟ್ಟು ಒಂದು ಬೌಲ್ಗೆ ಹಾಕಿ ಇಟ್ಕೊಂಡಿದ್ದೀನಿ. ಇವಾಗ ನಾನ್ ಸ್ಟಿಕ್ ಪ್ಯಾನ್ ತಗೊಂಡು 1 ಟೇಬಲ್ ಸ್ಪೂನ್ ಆಯಿಲ್ ಮತ್ತು 1 ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆನ ಹಾಕ್ಕೊಳ್ತಿದ್ದೀನಿ. ಇದು ಚಟಪಟ ಅಂತ ಸಿಡ್ದಾದ್ಮೇಲಿಂದ ಹಾಗೆಯೇ 1 ಟೇಬಲ್ ಸ್ಪೂನ್ ಅಷ್ಟು, ಇಲ್ಲಾಂದರೆ ಅರ್ಧ ಟೇಬಲ್ ಸ್ಪೂನ್, ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ. ಜಾಸ್ತಿ ಅರಿಶಿನ ಅದನ್ನು ತಿನ್ನೋದಕ್ಕಾಗಲ್ಲ. ಹಾಗೆಯೇ ಅಚ್ಕಾರದ ಪುಡಿ, ನಿಮ್ಮ ಮನೇಲಿ ಅಚ್ಕಾರ ಪುಡಿ ಇದ್ದರೆ ಅಚ್ಕಾರ ಪುಡಿ ಹಾಕ್ಕೊಳ್ಳಿ. ಇಲ್ಲಾಂದರೆ ಮನೇಲಿದ್ದರೆ ಖಾರ ಪುಡಿ ಇದ್ದರೆ ಖಾರ ಪುಡಿನಾದರೂ ಹಾಕ್ಕೊಳ್ಳಿ. ನನ್ನ ಹತ್ರ ಅಚ್ಕಾರ ಪುಡಿ ಇರಲಿಲ್ಲ. ಹಾಗೆಯೇ ಒಣಮೆಣ್ಸಿಕಾಯಿನ ಪುಡಿ ಮಾಡಿ ಇಟ್ಕೊಂಡು ಹಾಕ್ಕೊಳ್ತಿದ್ದೀನಿ. ಹಾಗೆಯೇ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಮನೇಲಿದ್ದಿದ್ದು ಖಾರ ಪುಡಿ ಹಾಕ್ಕೊಳ್ತಿದ್ದೀನಿ. ಇದೆಲ್ಲ ಮಿಕ್ಸ್ ಆಗಿರೋದನ್ನ ನಾನಿವಾಗ ಆವಾಗಲೇ ಮಾಡಿಟ್ಕೊಂಡೇನ ಬೌಲ್ ಒಳಗಡೆ ಸರ್ವ್ ಮಾಡ್ಕೊಂಡು ನಾನಿವಾಗ ಇದೆಲ್ಲ ಪೂರ್ತಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಆ ಬೌಲಲ್ಲಿ ಮಿಕ್ಸ್ ಮಾಡೋಕ್ಕಾಗಲಿಲ್ಲ ಅಂದ್ಬಿಟ್ಟು ನಾನು ಇವಾಗ ದೊಡ್ಡ ಬೌಲ್ ತೊಗೊಂಡು ಅದರೊಳಗಡೆ ಹಾಕ್ಕೊಳ್ತಿದ್ದೀನಿ. ಈಗೇನೆ ಒಂದಾದ್ಮೇಲೆ ಒಂದೊಂದು ಆಯಿಲ್ನ ಹಾಕೊಂಡು ಕರ್ಕೊಂಡು ಆದ್ಮೇಲಿಂದ ನೀವು ಈ ಥರ ಮಿಕ್ಸ್ ಮಾಡ್ಕೊಂಡ್ರೆ ಅವರೇ ಬೇಳೆ ಮಿಕ್ಸ್ಚರ್ ರೆಡಿ ಆಗುತ್ತೆ. ನೋಡಿ ಈಗ ಯಾವ ರೀತಿ ಮಿಕ್ಸ್ ಆದ ನಂತರ ಯಾವ ರೀತಿ ಕಾಣಿಸ್ತಿದೆ ಅಂದ್ಬಿಟ್ಟು. ಅವರೇ ಬೇಳೆ ಮಿಕ್ಸ್ಚರ್ ಯಾವ ರೀತಿ ಬಂದಿದೆ ಅನ್ನೋದನ್ನು ನೀವೇ ನೋಡಿ. ಇವಾಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಗಾಯ್ಸ್.